ದಿನದಿಂದ ದಿನಕ್ಕೆ ಪ್ರಪಂಚದಲ್ಲಿ ಮಾಂಸಾಹಾರಿಗಳೊಂದಿಗೆ ಮಾಂಸ ಉತ್ಪಾದನೆಯ ಪ್ರಮಾಣ ಸಹ ಹೆಚ್ಚುತ್ತಿದೆ ಅನ್ನೋದನ್ನು ಹಲವಾರು ಸಂಶೋಧನೆಗಳು ಬಹಿರಂಗಪಡಿಸ್ತಿವೆ. 2006ರಲ್ಲಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಇಲಾಖೆ ಸಹ ಒಂದು ಸಮೀಕ್ಷೆಯ ಮೂಲಕ ಪ್ರಪಂಚದಲ್ಲಿ ಮಾಂಸ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗ್ತಿರೋದನ್ನು ದೃಢಪಡಿಸಿತ್ತು. ಅದರ ಪ್ರಕಾರ 1999ರಿಂದ 2001ರಲ್ಲಿ ಸುಮಾರು 229 ಮಿಲಿಯನ್ ಟನ್ನಷ್ಟು ಉತ್ಪತ್ತಿಯಾಗ್ತಿದ್ದ ಮಾಂಸದ ಉತ್ಪಾದನೆ 2050ರ ಸರಿಸುಮಾರಿಗೆ ಸುಮಾರು 465 ಮಿಲಿಯನ್ ಟನ್ನಷ್ಟು ಹೆಚ್ಚಾಗುವುದು ಕಂಡುಬಂದಿತ್ತು. ಇನ್ನು ಭಾರತದಲ್ಲಿ ಗೋಮಾಂಸ ಭಕ್ಷಕರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದು ಸಮೀಕ್ಷೆಗಳಿಂದ ತಿಳಿದು ಬರುತ್ತೆ. ಅಮೆರಿಕದ ಕೃಷಿ ಸಚಿವಾಲಯದ ವರದಿಗಳು ಈ ಕಟು ಸತ್ಯವನ್ನು ಮತ್ತಷ್ಟು ಬಹಿರಂಗಪಡಿಸ್ತಿವೆ. ಆ ವರದಿಗಳ ಪ್ರಕಾರ ಭಾರತದಲ್ಲಿ ಸೇವಿಸಲ್ಪಡ್ತಿರೋ ಗೋಮಾಂಸದ ಪ್ರಮಾಣಕ್ಕಿಂತ ರಫ್ತಾಗೋ ಪ್ರಮಾಣವೇ ಅಧಿಕವಾಗಿದೆ. ಸಾವಿರದ 1980ರಲ್ಲಿ ದೇಶದಲ್ಲಿ ಕೆಲ ಮೆಟ್ರಿಕ್ ಟನ್ನಷ್ಟಿದ್ದ ಗೋಮಾಂಸದ ಭಕ್ಷಣೆ 2015ರ ಹೊತ್ತಿಗೆ ಸುಮಾರು 2,000 ಮೆಟ್ರಿಕ್ ಟನ್ನಷ್ಟು ಏರಿಕೆಯಾಗಿತ್ತು. ಹಾಗೆ ಗೋಮಾಂಸದ ರಫ್ತು 1980ರಲ್ಲಿ ಸುಮಾರು 600 ಮೆಟ್ರಿಕ್ ಟನ್ನಷ್ಟಿದ್ದು 2015ರಷ್ಟೊತ್ತಿಗೆ 4,000 ಮೆಟ್ರಿಕ್ ಟನ್ಗೂ ಮೀರಿತ್ತು. ಇನ್ನು ದೇಶದಲ್ಲಿ ಯಾವ್ಯಾವ ಪಂಥದವರು ಎಷ್ಟೆಷ್ಟು ಗೋಮಾಂಸವನ್ನು ತಿಂತಾರೆ ಅನ್ನೋದನ್ನು ನೋಡೋಕ್ಕೂ ಮುಂಚೆ ಈ ಒಂದು ವರದಿಯನ್ನು ನೋಡ್ಕೊಂಡು ಬರೋಣ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅನ್ನೋ ವಿಶ್ವದ ಅತಿ ಹಳೆಯ ಸಂಶೋಧನಾ ಸಂಸ್ಥೆ ಇದರ ಬಗ್ಗೆ ಸಾಕಷ್ಟು ವರ್ಷ ಸಂಶೋಧನೆ ಮಾಡಿ ವರದಿಯೊಂದನ್ನು ಬಹಿರಂಗಪಡಿಸಿತ್ತು. ಈ ಸಂಸ್ಥೆ ತನ್ನ ವರದಿಯ 68ನೇ ಸುತ್ತಿನಲ್ಲಿ ಧರ್ಮಾಧಾರಿತವಾಗಿ ನಡೆದ ಆ ಸಂಶೋಧನೆಯ ಸವಿಸ್ತಾರವಾದ ವರದಿಯನ್ನು ಬಹಿರಂಗಪಡಿಸಿತ್ತು. ಅದರ ಪ್ರಕಾರ ನಮ್ಮ ದೇಶದಲ್ಲಿರೋ ಮುಸ್ಲಿಂ ಸಮುದಾಯವೇ ಅತಿ ಹೆಚ್ಚು ಗೋಮಾಂಸವನ್ನು ಭಕ್ಷಣೆ ಮಾಡ್ತಿರೋದು ಸಾಬೀತಾಗಿತ್ತು. ಅದರಲ್ಲೂ ಕೆಲವೊಂದು ವಿಶೇಷ ದಿನಗಳಲ್ಲಿ ಇವರುಗಳು ಅತಿ ಹೆಚ್ಚು ಗೋಮಾಂಸ ತಿನ್ನೋದು ದೃಢಪಟ್ಟಿತ್ತು. ಆ ನಂತರದ ಸ್ಥಾನವನ್ನು ಈ ದೇಶದ ಹಿಂದೂಗಳು ತುಂಬಿರೋದು ಮಾತ್ರ ವಿಪರ್ಯಾಸ. ದೇಶದಲ್ಲಿರೋ ಒಟ್ಟಾರೆ ಜನಸಂಖ್ಯೆಯಲ್ಲಿ ಸುಮಾರು 6,35,00,000 ಮುಸ್ಲಿಮರು ಗೋಮಾಂಸವನ್ನು ಅತಿ ಹೆಚ್ಚು ಸೇವಿಸ್ತಿದ್ರೆ 1,26,00,000 ಹಿಂದೂಗಳು ಗೋಮಾಂಸವನ್ನು ತಿಂತಿರೋದು ಈ ವರದಿಯಿಂದ ಬಹಿರಂಗ ಆಗಿತ್ತು. ಹಾಗೆ ಸುಮಾರು 65 ಲಕ್ಷದಷ್ಟು ಕ್ರಿಶ್ಚಿಯನ್ನರು ಗೋಮಾಂಸ ಸೇವಿಸ್ತಿರೋದು ದೃಢವಾಗಿತ್ತು ಮತ್ತು ಇನ್ನುಳಿದ ಜನಾಂಗದ ಸುಮಾರು 9 ಲಕ್ಷದಷ್ಟು ಜನ ಗೋಮಾಂಸ ಭಕ್ಷಣೆಯಲ್ಲಿ ತೊಡಗಿರೋದು ದೃಢಪಟ್ಟಿತ್ತು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದೇಶದ 7.53% ಜನ ಗೋಮಾಂಸ ತಿಂತಿರೋದು ಈ ವರದಿಯಿಂದ ರುಜುವಾತಾಗಿತ್ತು. ಈ ಸಂಸ್ಥೆ ಗೋಮಾಂಸ ತಿನ್ನೋರ ಬಗ್ಗೆ ದೇಶದಲ್ಲಿ ಅತಿ ದೀರ್ಘ ಅಧ್ಯಯನವನ್ನೇ ನಡೆಸಿತ್ತು. ಇವರು ರಾಜ್ಯವಾರು ಜನಸಂಖ್ಯೆಯ ಆಧಾರದ ಮೇಲೆ ಸಮೀಕ್ಷೆಯನ್ನು ನಡೆಸಿರೋದು ಈ ವರದಿಯಲ್ಲಿ ಪ್ರಕಟವಾಗಿತ್ತು. ಅದರಲ್ಲಿ ದೇಶದ ಈಶಾನ್ಯ ರಾಜ್ಯಗಳು ಅತಿ ಹೆಚ್ಚು ಗೋಮಾಂಸ ತಿಂತಿರುವುದು ತಿಳಿದು ಬಂದಿತ್ತು. ಆ ಈಶಾನ್ಯ ರಾಜ್ಯಗಳಲ್ಲಿ ಮೇಘಾಲಯದ ಸುಮಾರು 80.74% ಜನರು ಗೋಮಾಂಸ ತಿಂತ ಮೊದಲ ಸ್ಥಾನವನ್ನು ಪಡೆದಿದ್ದರು. ಆನಂತರ 77.29% ಲಕ್ಷದ್ವೀಪದ ಜನ ಗೋಮಾಂಸ ಸೇವನೆ ಮಾಡೋ ಮೂಲಕ 2ನೇ ಸ್ಥಾನದಲ್ಲಿದ್ದರು. 3ನೇ ಸ್ಥಾನವನ್ನು ಸುಮಾರು 57.17% ಜನಸಂಖ್ಯೆಯ ಮೂಲಕ ನಾಗಾಲ್ಯಾಂಡ್ ಪಡೆದಿತ್ತು. ಹಾಗೆ 4 ಮತ್ತು 5ನೇ ಸ್ಥಾನವನ್ನು 30.57% ಜನಸಂಖ್ಯೆಯೊಂದಿಗೆ ಸಿಕ್ಕಿಂ ಮತ್ತು 30.44% ಜನಸಂಖ್ಯೆಯೊಂದಿಗೆ ಜಮ್ಮು ಮತ್ತು ಕಾಶ್ಮೀರ ಪಡೆದಿತ್ತು. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ ಮತ್ತು ನಗರ್ ಹವೇಲಿಯಲ್ಲಿರೋ ಜನ ದೇಶದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಗೋಮಾಂಸ ಭಕ್ಷಣೆ ಮಾಡ್ತಿರೋದು ತಿಳಿದು ಬಂದಿತ್ತು. ಆನಂತರ 0.07% ಛತ್ತೀಸ್ಗಢನ ಜನ ಗೋಮಾಂಸ ಸೇವನೆ ಮಾಡೋ ಮೂಲಕ ಅತಿ ಕಡಿಮೆ ಪ್ರಮಾಣದ ಗೋಮಾಂಸ ಸೇವನೆಯಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದರು. 3ನೇ ಸ್ಥಾನವನ್ನು ಗೋಧಿಯ ಕಣಜ ಅಂತಾನೆ ಹೆಸರಾಗಿರೋ ಪಂಜಾಬ್ನ ಜನ 0.11% ಗೋಮಾಂಸ ತಿನ್ನೋ ಮೂಲಕ ಪಡೆದಿದ್ದರು. ಇನ್ನು 4 ಮತ್ತು 5ನೇ ಸ್ಥಾನವನ್ನು ಹಿಮಾಚಲ ಪ್ರದೇಶದ 0.22% ಜನ ಮತ್ತು ಚಂಡೀಗಢನ 0.41% ಜನ ಅತಿ ಕಡಿಮೆ ಗೋಮಾಂಸ ತಿನ್ನೋ ಮೂಲಕ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದರು.
ವಿಪರ್ಯಾಸ ಅಂದರೆ ದಕ್ಷಿಣ ಭಾರತದಲ್ಲೇ ದೇವರ ನಾಡು ಅಂತ ಕರೆಯುವ ಕೇರಳ ಅತಿ ಹೆಚ್ಚು ಗೋಮಾಂಸ ಭಕ್ಷಕರು ಇರೋ ನಾಡು ಅನ್ನೋ ಕುಖ್ಯಾತಿಯೊಂದಿಗೆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿತ್ತು. ಇದರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಸವಿಸ್ತಾರವಾಗಿ ಹೇಳ್ತೇವೆ.